ನಾವೆಲ್ಲ ಗರುಡ ಪುರಾಣವನ್ನ ನಂಬ್ತೀವಿ. ಆ ಗರುಡ ಪುರಾಣದ ಪ್ರಕಾರ ಕ್ಷಮಿಸಲಾಗದ 5 ಘೋರ ಪಾಪಗಳೆಂದರೆ ಅವು ಇವೆ ನೋಡಿ. ಗರುಡ ಪುರಾಣವು ಹಿಂದೂ ಧರ್ಮದ ಪ್ರಮುಖ ಗ್ರಂಥ. ಬ್ರಾಹ್ಮಣ ಹತ್ಯೆ, ಗೋಹತ್ಯೆ, ಪೋಷಕರ ಅವಮಾನ, ದರೋಡೆ ಮತ್ತು ದೇಹದ ಅಶುಚಿತ್ವ ಇವು ಗರುಡ ಪುರಾಣದ ಪ್ರಕಾರ ಕ್ಷಮಿಸಲಾಗದ ಘೋರ ಪಾಪಗಳು. ಈ ಪಾಪಗಳಿಗೆ ಶಾಶ್ವತ ನರಕವೇ ಶಿಕ್ಷೆ ಎಂದು ಗ್ರಂಥ ಹೇಳುತ್ತದೆ. ಇನ್ನು ಇಲ್ಲಿ ನಾವು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಹೇಳ್ತಿದ್ದೇವೆ, ಕೇಳಿ. ಹಿಂದೂ ಧರ್ಮದಲ್ಲಿ ಅನೇಕ ಪ್ರಮುಖ ಗ್ರಂಥಗಳಿವೆ. ಅವುಗಳಲ್ಲಿ ಗರುಡ ಪುರಾಣವು ಒಂದು. ಈ ಗ್ರಂಥವು ಜೀವನ, ಸಾವು ಮತ್ತು ಪಾಪದ ಬಗ್ಗೆ ವಿವರವಾದ ಬೋಧನೆಗಳನ್ನು ಒದಗಿಸುತ್ತದೆ. ಇದರಲ್ಲಿ ಉಲ್ಲೇಖಿಸಲಾದ ಕೆಲವು ವಿಷಯಗಳು ಮಾನವ ಆತ್ಮಕ್ಕೆ ಹಾನಿ ಮಾಡುವ ಘೋರ ಕೃತ್ಯಗಳಾಗಿವೆ. ಈ ಪಾಪಗಳಿಗೆ ಎಂದಿಗೂ ಮುಕ್ತಿ ಸಿಗಲಾರದು. ಅಂತಹ ಘೋರ ಕೃತ್ಯಗಳು ಯಾವುವು ಅಂತ ಇಲ್ಲಿ ಹೇಳ್ತೀವಿ, ಕೇಳಿ. ಇನ್ನು ಗರುಡ ಪುರಾಣದ ಪ್ರಕಾರ ಬ್ರಾಹ್ಮಣನನ್ನು ಕೊಲ್ಲುವುದು ಅತ್ಯಂತ ದೊಡ್ಡ ಪಾಪವೆಂದು ಪರಿಗಣಿಸಲಾಗಿದೆ. ಬ್ರಾಹ್ಮಣರು ಜ್ಞಾನ ಮತ್ತು ಸದ್ಗುಣಗಳ ಸಂಕೇತಗಳು. ಅವರನ್ನು ಹಿಂಸಿಸುವುದು ಆತ್ಮದ ಮೇಲೆ ಆಳವಾದ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಅದಕ್ಕಾಗಿಯೇ ಬ್ರಾಹ್ಮಣನನ್ನು ಕೊಲ್ಲುವುದು ಅತ್ಯಂತ ಗಂಭೀರ ಪಾಪವೆಂದು ಪರಿಗಣಿಸಲಾಗುತ್ತದೆ. ಗರುಡ ಪುರಾಣದ ಪ್ರಕಾರ ಹಸುವನ್ನು ತಾಯಿಗೆ ಸಮಾನವೆಂದು ಪರಿಗಣಿಸಲಾಗುತ್ತದೆ. ಗೋಹತ್ಯೆ ಅತ್ಯಂತ ಮಾರಕ ಪಾಪ ಎಂದು ಹೇಳಲಾಗುತ್ತದೆ. ಹಸುವನ್ನು ಕೊಲ್ಲುವುದು ಭವಿಷ್ಯದಲ್ಲಿ ಅನೇಕ ಋಣಾತ್ಮಕ ಪರಿಣಾಮಗಳನ್ನು ಬೀರುತ್ತವೆ. ಇದು ಗಂಭೀರ ಪಾಪ ಎಂದು ಶಾಸ್ತ್ರವು ಹೇಳುತ್ತದೆ. ಇನ್ನು ಪೋಷಕರನ್ನ ಅಗೌರವದಿಂದ ಕಾಣುವುದು. ಗರುಡ ಪುರಾಣದ ಪ್ರಕಾರ ಪೋಷಕರನ್ನು ಅಗೌರವದಿಂದ ಕಾಣುವುದು ಮಹಾಪಾಪ. ಪೋಷಕರು ದೇವರಿಗಿಂತ ಕಡಿಮೆ ಇಲ್ಲ. ಅವರನ್ನು ಅವಮಾನಿಸುವುದು ಅಥವಾ ಅವರಿಗೆ ಸೇವೆ ಮಾಡದಿರುವುದು ಜೀವನದ ಅತ್ಯಂತ ಪಾಪಕರ ಕೃತ್ಯವೆಂದು ಪರಿಗಣಿಸಲಾಗಿದೆ. ಇನ್ನು ದರೋಡೆ ಮಾಡುವುದು ಸಹ. ಹಣಕ್ಕಾಗಿ ದೋಚುವುದು ಕೂಡ ದೊಡ್ಡ ಪಾಪ. ಗರುಡ ಪುರಾಣದ ಪ್ರಕಾರ ಯಾರೊಬ್ಬರ ಆಸ್ತಿಯನ್ನು ದುರುಪಯೋಗ ಪಡಿಸಿಕೊಳ್ಳುವುದು ಅಥವಾ ಅವರ ಸಂಪತ್ತನ್ನು ಕದಿಯುವುದು ಆತ್ಮಕ್ಕೆ ಹಾನಿಕಾರಕ ಶೋಷಣೆ ಮಾಡುವವರು ಭವಿಷ್ಯದಲ್ಲಿ ತಮ್ಮ ಪಾಪಗಳ ಪರಿಣಾಮಗಳನ್ನ ಅನುಭವಿಸುತ್ತಾರೆ. ಇನ್ನು ದೇಹದ ನೈರ್ಮಲ್ಯ. ನಿಮ್ಮ ದೇಹವನ್ನ ಅಶುದ್ಧವಾಗಿಟ್ಟುಕೊಳ್ಳುವುದು ಕೂಡ ಪಾಪ ಎಂದು ಹೇಳಲಾಗುತ್ತದೆ. ದೈಹಿಕ ಸ್ವಚ್ಛತೆ ನಮ್ಮ ಆತ್ಮಕ್ಕೆ ಶುದ್ಧತೆಯನ್ನ ನೀಡುತ್ತದೆ. ದಂತಕಥೆಯ ಪ್ರಕಾರ ಸ್ವಚ್ಛತೆಯೂ ಕೂಡ ಪಾಪದ ಪರಿಣಾಮಗಳಿಗೆ ಕಾರಣವಾಗುತ್ತದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.